ಇವಳ್ತಾಗಿ ದುಡ್ಡು ಇದ್ಬಿಟ್ರೆ ಇರೋದಿಲ್ಲ. ದುಡ್ಡು ಕೈಯಂಗೆ ನಿಲ್ಲೋದೇ ಇಲ್ಲ. ಒಟ್ಟು ಯಾಕೆ ಯಾರಿಗನ ಕೊಡೋದು ಅದು ಇದು ಮಾಡ್ತಾಳೆ. ಏನಾನ ಮಾಡಿ ಇವಳ್ತ ದುಡ್ಡು ಇಸ್ಕೋಬೇಕಲ್ಲ. ಏನು ಮಾಡೋಣ ಅದಕ್ಕೆ ಮೊನ್ನೆ ಒಂದಿಟ್ಟು ಚೆನ್ನಾಗಿ ಮಾತಾಡಿಸ್ದೆ. ಇನ್ನೂ ಒಂದಿಟ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಏನಾನ ಮಾಡಿ ಇಸ್ಕೊಬಿಡ್ಬೇಕು. ಅಲ್ಲ ಒಂದು 6 ಲಕ್ಷ 6.5 ಲಕ್ಷ ದುಡ್ಡು ಬಂದೈತಿ ಅಂಥದ್ರಾಗೆ ಇದನ್ನು ಇಸ್ಕೋಬೇಕು ಏನಾನ ಮಾಡಿ. ಇಲ್ಲಾಂದ್ರೆ ಅದನ್ನ ಬಿಡಿಸ್ಕೊಂಬಂಗೆ ಬರೋಂಗೆ ಮಾಡಬೇಕು. ಹಂಗಾದ್ರೆ ನಿಮಗೆ ದೊಡ್ಡ ದುಡ್ಡು ಉಳಿಸಿರೇನಿ ಮುಂದೆ ಯಾಕನ ಮಕ್ಳ ಮರಿಗೆ ಆಗುತ್ತೆ. ಏನೋ ಒಂದು ಮಾಡು ಅಂತ ಹೇಳ್ಬೇಕಲ್ಲ. ಏನು ಮಾಡೋಣ ಹೆಂಗೆ ಇಸ್ಕೊಂಬನ ಅಮ್ಮಂಗೆ ಐತಿ. ತಡಿ ಕಾಯ್ತೀನಿ ಮಾಲ್ ತಕ್ಬರಮ್ಮ. ಯಾರಿಲ್ಲ ಭಾರಿ ಬೇಜಾರಾಗುತ್ತೆ ಅಂತ ಹೇಳಿ ಅಲ್ಲೇನೋ ಒಂದು ಮಾಡಿ ಅಮ್ಮ ದುಡ್ಡು ಬಿಡಿಸ್ಕೊಡಮ್ಮ, ಯಾವಾಗಲೂ ನಾನು ಹಿಂಗೆ ಸೆನಕ್ಕಿರ್ತೀನಿ ನಿಂತಾಗಿ ಅಂತ ಹೇಳಿ ಏನೋ ಒಂದು ಹೇಳಿ ಇಸ್ಕೊಬಿಡ್ಬೇಕು. ಯಾಕಂದರೆ ದುಡ್ಡು ಉದ್ವಾನಾಗುತ್ತೆ ಅದಕ್ಕೇನೆ. ಇವಾಗ ಇಲ್ದಾಗ ಯಾರು ಕೊಡಲ್ಲ, ದುಡ್ಡ ಇದ್ದಾಗ ಉಳಿಸ್ಕೊಂಡಿದ್ದೇನೆ ಅದಕ್ಕಾಗಿನ. ಇವಳೇ ಇವಳೇ ಬಾರ ಇಲ್ಲಿ. ಏನಪ್ಪ ಯಾಕೆ? ಬಾರೆ ಇಲ್ಲಿ ಬಾ. ಯಾತ ಹೋಗ್ಬೇಕಾಯ್ತು ನಾನು ಹೊಲ್ ತಗೊಳ್ತಿದ್ದೆ. ಬಾ ಯಾತ ಹೋಗ್ತೀನಿ. ಬಾ ಇಲ್ಲಿ ಬಾರಮ್ಮ, ನಿನ್ನ ಮುಖ ತೋರಿಸ್ಬಾರಮ್ಮ. ಬೆದ್ದಾಗಿಂದ ನೋಡೇ ಇಲ್ಲ. ಬಾ ರಪ್ಪನ. ಅಯ್ಯಪ್ಪ ಯಾಕಪ್ಪ ಯಾಕೆ ಹಂಗೆ ಕರಿತಾ ಇದೆಯಾ? ಅಯ್ಯೋ ಇವಳೇ ಬಾ ಅಂತ ಹೇಳಿ ಅಚ್ಚಕಟ್ಟಿಗೆ ಜಯ ಅಂತ ಕರಿಬಾರ್ದ? ನಾನು ಹೊಲ್ ತಕ್ಕ ಹೋಗ್ತೀನಿ, ನೀನು ಬೂತಿ ತಾಂಬ. ನಾನು ಬರೋದಿಲ್ಲ, ಯಾಕಂದರೆ ಅಲ್ಲೇ ಇರ್ತೀನಿ. ಆಗ್ಲೆಲ್ಲ ಓಡಾಡೋಕ್ಕಾಗಲ್ಲ ಹೊಲ್ ತಕ್ಕೊ ಮನೆಗೂ. ಅದಕ್ಕೆ ನೀನು ಒಂದೇ ಸತಿ ಊಟನ ತಗೊಂಬಂದ್ಬಿಡು. ಬಾರಪ್ಪ ಅತ್ತ, ಅಲ್ಲೇನೇನು ಬದುಕೈತೆ. ನಾನು ಊಟ ತಗೊಂಬರಾನಿ ನಿನಗೆ. ಬಾ ಬಂದು ಉಂಡೋಗಿ ಬಾ. ನಾನು ಅಲ್ಲಿ ಇಲ್ಲಿಂದ ಓದ್ಕೊಂಬರ ನೋಟೋನು. ತಿರ ಉಂಡು ಇಬ್ಬರಾಳು ಹೋಗೋಕ್ಕಾಗುತ್ತೆ. ಬಾರಪ್ಪ. ತಾಂಬ ಇಲ್ಲೆಲ್ಲ ನಾ ಹೇಳೋಕ್ಕಾಗಲ್ಲ. ಹೊಲ್ ತಕ್ಕ ಬಾ, ಹೇಳ್ತೀನಿ ನಾನು ಎಲ್ಲನ. ಸರಿನೇ, ಹೊಲ್ ತಕ್ಕ ಬಂದಮೇಲೆ ಮಾತಾಡೋಣ. ಬುತ್ತಿ ತಗೊಂಡು ಬಂದುಬಿಡು ರಪ್ಪನ. 10:30 11 ಗಂಟೆ ಹೊಡೋತ್ತಿಗೆ ರಪ್ಪನ ಬಂದುಬಿಡು. ಮಧ್ಯಾಹ್ನಕ್ಕೂ ಆಗಂಗೆ ತಗೊಂಬಂದ್ಬಿಡು. ಒಂದೇ ಪಟ್ಟು ಉಂಡು ಅಲ್ಲೇ ಮನೆಗೆ ಮಕ್ಕ ಅವತ್ತು ಶಾಣನ. ಸರಿನಿ ರಪ್ಪನ ಬಾ. ತಿರು ಮಧ್ಯಾಹ್ನಕ್ಕೆ ಉಂಬಕ್ಕೇನೇನು ಆಗ್ಲಲ್ಲ, ಏನು ಬರೋಣ. ಒಂದೇ ಪಟ್ಟು ಬೈನ ಬರೋಕ್ಕಾಗುತ್ತೆ ಮಂತಾಕಿ. ಒಂದೇ ಪಟ್ಟು ಎಲ್ಲ ಬುಟ್ಟಿ ತುಂಬ್ಕೊಂಡು ಬಂದ್ಬಿಡು ಹೊಲ್ತಾಕಿ. ಯಾಕಮ್ಮ ಯಾಕೆ ಭಯ ಆಗ್ತೈತೆ? ಅವರಪ್ಪ ಇನ್ನೂ ಅವ್ರ ಚಿಕ್ಕಪ್ಪ ಗುದ್ದಾಡ್ದಂಗಿಂದನು ಬೋಲೆ ಅದ್ರಿಕೊಂಡವಳೆ ಕಣಪ್ಪ ಇವಳು. ಹಂಗೇನಿ ಭಯವಾಗುತ್ತೆ ಕಣಜ್ಜಿ ಅಂತಾಳೆ. ಕರ್ಕೊಂಡೋಗಿ ಅಂತ ಬಂದೈನಿ, ಎಲ್ಲನ ಸೆಟೆ ನಿಲ್ಲಿಸ್ಕೊಂಬಂದೈನಿ. ಹಂಗಂದ್ರೂ ಭಯವಾಗುತ್ತೆ ಅಂತಾಳೆ ಕಣಪ್ಪ. ಹೌದೇ ಹೆದರಿಕೆ ಬಡ್ದಮ್ಮ ಋತು. ಯಾಕೆ ಹೆದರ್ಕೆಂಬ್ತಿಮ್ಮ? ಅಜ್ಜಿ ಇದ್ದಾಳಲ್ಲ ನಿಮ್ಮ ಅಜ್ಜಿ. ನಿಮ್ಮ ಅಜ್ಜಿ ಯಾರೇ ಬಂದರೂ ಬಿಡ್ಕಾಮಲ್ಲ. ಗಗಚ್ಚಿ ಬಂದರೆ ನಿಮ್ಮ ಅಜ್ಜಿ ಹೊಡೆದು ಬಿಡ್ತಾಳೆ ಸುಮ್ಮನೀರು. ಅಂಥ ಅಜ್ಜಿ ಇರಬೇಕಾದ್ರೆ ನೀನು ಯಾಕಮ್ಮ ಹೆದರ್ಕಂಬ್ತೀಯ? ಹೆದರ್ಕಬಾರ್ದು, ಜಾಣಿ ಆಗ್ಬೇಕು ನೀನು. ಜಾಣಿನೇ ಕಣಪ್ಪೋ ನಮ್ಮ ಋತು, ಜಾಣಿ ಬಂಗಾರ. ಋತು ಎಲ್ಲೈತೆ ನಮ್ಮ ಋತು? ಅಮ್ಮಂತಾಗಿರಪ್ಪ. ತಾತಗೆ ಊಟ ಮಾಡ್ಕೊಂಡು ಊಟ ತಗೊಂಡೋಗ್ಬೇಕು. ಹಂಗ ಹೊಲ್ತಕ್ಕೆ ನಾನು ಹೊಲ್ತಕ್ಕೆ ಹೋಗ್ಬತ್ನಿ. ನಿಮ್ಮ ಅಮ್ಮಂತಾಗಿರ ಹಂಗ. ಅಲ್ಲ ಕಣಪ್ಪ, ಏನು ಬದುಕು ಮಾಡ್ತೀಯ? ಏನು ಮಾಡ್ತೀಯ ಹೇಳಿ ಬದುಕ? ಹುಡುಗಿನ ಕರ್ಕೊಂಬರೋಣ ಏನು ಬೇಡ ಒಬ್ಬಳೇ ಬರೋಣ? ಒಬ್ಬಳೇ ಬಾ. ಊಟ ತಗೊಂಡು ಆ ಹುಡುಗಿನ ಎತ್ಕೊಂಡು ಎಲ್ಲಿ ಬೋತೀಯ? ಸುಮ್ಮನೆ ಒಬ್ಬಳೇ ಬರೋದು ಕಲ್ಕ ನೀನು. ಒಟ್ಟುನು ನೀನು ಮೈನ್ ವೈಶ್ಯಮಕ್ಕೆ ಹೋಗ್ಬೇಡ. ನೀನು ಒಂದಿಟ್ಟು ಆರಾಮಾಗಿರೋದು ಕಲಿ. ಸರಿನಿ? ನೀನು ಊಟ ತಗೊಂಡು ರಪ್ಪನ ಬಂದುಬಿಡು. ಆರಾಮ ಇಂತ ಕಳಿಸು. ಸುಮ್ಮನೆ ಬಿಸ್ಲಾಗೆ ಕರ್ಕೊಂಬರಬೇಡ. ರಪ್ಪನ ಬಂದುಬಿಡು. ಹಂಗೆ ಉಂಬಾಕಾಗುತ್ತೆ ಇಬ್ಬರಳು. ಬಸ್ಸಾರು ಮಾಡ್ಕೊಂಡು ನೀನು ಅಲ್ಲೇ ಉಣ್ಮಂತ ನನ್ನ ಜೊತೆಗೇನಿ. ಇಲ್ಲೇನು ಉಂಡು ಬರಬೇಡ, ಅಲ್ಲೇ ಉಣ್ಮಂತಿ. ಇಬ್ಬರಳು ಅಲ್ಲೇ ಕುಕ್ಕೊಂಡು ಉಂಬಾರ. ಹಂಗ ಬರುವಂತ ಸುಮ್ಕಿರಮ್ಮ. ಅಜ್ಜಿ ಜೊತೆಗೆ ಬರುವಂತ ಸುಮ್ಕಿರು. ಹೇಳಿ ಬಿಟ್ಟು ಬಾರ ಅಮ್ಮಗೆ ಸುಮ್ಮನೆ. ಊಟ ತಗೊಳ್ಬೇಕು. ನಿಮ್ಮ ಆಮೇಲೆ ಕೆಲಸ ಮಾಡುತ್ತೆ ಅಂತ ಹೇಳಿ ಬಾ. ಕೇಳ್ತಾಳೆ ಕಣಪ್ಪ ಅವಳು. ಏನು ಕೆಲಸ ಮಾಡುತ್ತೆ ಮಾಮ, ಏನು ಬದುಕಿಲ್ಲ ಅಂತ ಕೇಳ್ತಾಳೆ. ಯಾತೇಳು ಬರೋಣ? ನೀನು ನೋಡಿರೇ ನನ್ನ ಬೋಲ್ ಹಚ್ಕೆ ಬಿಟ್ಟಿದ್ದೀಯ. ಯಾಕೆ ನಡಿವಿ? ಬಾ ನನ್ನ ಜೊತೆಗೆ ಇರ್ಬೇಕು, ಬೇಜಾರಾಗುತ್ತೆ ಅಂತೀಯ. ಹೊಲ್ದಾಗ ಯಾರು ಇರಲ್ಲ ಅಂತ ಅಲ್ಲಿ ಯಾರು ನನ್ನ ಕರ್ತ್ಕೊಂಡ್ರೆ ಮಾತಾಡಿರತ್ತಪ್ಪ. ಇನ್ನಂತಾಗೆ ಮಾತಾಡ್ಬೇಕು. ಅಲ್ಲಿ ಯಾರು ನನ್ನ ಮಂಜನ್ನ ಗುಂಡಪ್ಪರ ಯಾರನ್ನ ಇರ್ತಾರಲ್ಲ ಹೊಲ್ದೊಳಗೆ, ಅವ್ರನ್ನ ಕರೆದ್ರಾತು. ಅವ್ನು ಮಂಜಿರ್ತಾನಲ್ಲ, ಅವ್ನು ಕರೆದ್ರಾತು. ಬಾರಪ್ಪ ಮಂಜಣ್ಣ ಬಾರೋ, ಬೇಜಾರಾಗುತ್ತೆ, ಮಂಜಣ್ಣ ಕುತ್ಕೊಂಡು ಮಾತಾಡು ಅಂತ ಕರೆದ್ರಿ ಅವನ್ನೆಲ್ಲ ಬರ್ತಾನೆ. ನೀನು ನನ್ನೇ ಕರಿತೀಯ. ಇಲ್ಲ ಆತನ ಮನೆಗೆ ಬಂದಿಟ್ಟು ಬದುಕು ಪತ್ಕ ಮಾಡ್ಕೊಂಡು ಇರ್ತೀನಿ ಅಂದರೆ ನೀನೇನು ಒಂದು ದಿವ್ಸ ಬಂದಿದ್ದಕ್ಕೆ ಏನು ದಿನ ಹೊಲ್ದಾಗ ಕರಿತೀಯ.
ಯಾತ ಅಡಿಕೆ ಗಿಡದಾಗಳ್ದ ಬುಡ ಕೊಚ್ಚಬೇಕು ಅಂತ ಹೇಳು ಏನನ್ನೊಂದು ಹೇಳಿ ಬಾ ಹಂಗೆ ರಪ್ಪನ ನಾನು ಹೋಗಿ ನಿಂದ ನೋಡ್ಕೊಂಡು ನಾನು ಬೂರಲ್ಲಿ ಅಲ್ಲೇ ಕಾಯ್ತಾ ಇರ್ತೀನಿ ರಪ್ಪನ ಬಾ ಆಗ ಬತ್ತಾಳೆ ಈಗ ಬತ್ತಾಳೆ ನಮ್ಮ ಅಯ್ಯಮ್ಮ ಬತ್ತಾಳೆ ಊಟ ತಾಂಡು ಅಂತ ಹೇಳಿ ಕಾಯ್ತಾ ಇರ್ತೀನಿ ಹೊಲ್ದಾಗ ಬೇರೆನೇ ರಪ್ಪನ ಹೊಟ್ಟೆ ಸೀತೈತಿ ಹೇಳೋದು ಕುಂತೀನೋ ಮಂಗ ಆಗುತ್ತೆ ಕಾಯ್ತಾ ಇರ್ತೀನಿ ರಪ್ಪನ ಬಾ ಬುತ್ತಿ ತಗೊಂಡು ಹ್ಞೂ ಸರಿಯಪ್ಪ ಆಯಿತು ಬರ್ತೀನಿ ಹೇಳು ಈ ಪಾಟಿ ಆಸೆ ಪಟ್ಟು ಕರಿತಾ ಇದ್ದೀನಿ ಅಂದರೆ ಬರಲಿಲ್ಲ ಅಂದರೆ ಅಷ್ಟೇ ಬರ್ತೀನಿ ಹೇಳು ಆಗ ಹೋಗು ಯಾಕೆ ತಿರ್ತಿರಿಕೆ ನಂಗೆ ನೋಡ್ತಾ ಇದೀಯಾ ಹೋಗಿ ಬರ್ತೀನಿ ಹೋಗಿ ಹೊಲ್ತಕ್ಕೆ ಬರ್ತೀನಿ ಹೋಗು ಸುಮ್ಮನೆ ನೋಡ್ದೆ ಒಂದ್ಸತಿ ನೋಡೋಣ ಮಕ್ಕನ ಅಂತ ಹೇಳಿ ನಮ್ಮ ಅಯ್ಯಪ್ಪಂತನು ಈ ನಡುವೆ ಬೋಲ್ ಆಸೆ ಮಾಡುತ್ತೆ ಯಾಕಂದರೆ ನಾನು ಒಂದು ದೊಡ್ಡ ಪಡ್ಡು ಕಟ್ಟಿ ಬುದ್ವಂತಲಾಗಿದ್ನಲ್ಲ ಅದಕ್ಕೆ ಯಾಕಂದರೆ ಪೋಸ್ಟಿಗೆ ಒಂದು ದೊಡ್ಡ ಕಟ್ಟಿನ ದೊಡ್ಡ ಬೇರೆ ಬಂತ ನಮ್ಮ ಅಯ್ಯಮ್ಮ ಬುದ್ಧಿವಂತಿ ನಮ್ಮ ಅಯ್ಯಮ್ಮ ಒಳ್ಳೆಳು ಅಂತ ಹೇಳಿ ನಮ್ಮ ಅಯ್ಯಪ್ಪಂತನು ನನ್ನ ಬೋಲ್ ಆಸೆ ಮಾಡುತ್ತೆ ಅದಕ್ಕೇನೆ ನನ್ನ ಈ ನಡುವೆ ಬಿಟ್ಟಿರೋದೇ ಇಲ್ಲ ನನಗೆ ಒಂದು ಸಣ್ಣನು ಹೊಲ್ತಾಗ ಅದಕ್ಕೇನೆ ಬುತ್ತಿ ತಗೊಂಡು ಬಾ ಅಂತ ಹೇಳಿ ಇಲ್ಲೆಲ್ಲ ನಾ ಮಾತಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಕೂತ್ಕೊಂಡು ಮಾತಾಡ್ತೀವಿ ಸುಮ್ಮನೆ ಅದಕ್ಕೇನೆ ಹೊಲ್ತಕ್ಕೆ ಬಾ ಅಂತ ಹೇಳಾಗೈತಿ ಹೋಗ್ಬೇಕು ಅಲ್ಲ ನಮ್ಮ ಅಯ್ಯಪ್ಪ ನಾನು ಮದುವೆ ವಾಸನಾಗಿ ಹಿಂಗೆ ಇದ್ದಿದ್ದು ಆಮೇಲೆ ಬೋಲ್ ಗುದ್ದಾಡ್ತಿದ್ವಿ ಹಂಗೆ ನಮ್ಮ ಅಯ್ಯಪ್ಪನ ತಿಳ್ಕೊಂಡು ಒಯ್ಯೋದು ಈ ನಡುವೆ ಸೇನಕ್ಕ ಇದ್ದೀವಿ ಯಾಕಂದರೆ ನಾನೊಂದಿಟ್ಟು ಬುದ್ಧಿವಂತಲು ಅಂತ ಗೊತ್ತಾತಲ್ಲ ನಮ್ಮ ಅಯ್ಯಮ್ಮತಾಗ ಬುದ್ಧಿ ಐತಿ ಅವಳನ್ನು ಒಳ್ಳೊಳ್ಳೆ ಕೆಲ್ಸಗಳು ಮಾಡ್ತಾಳೆ ಅಂತ ಗೊತ್ತಾತಲ್ಲ ಅವಾಗಿಂದ ಪಿರುತಿ ಸ್ಯಾನೆ ಆಗ್ಬಿಟ್ಟೈತೆ ನಮ್ಮ ಅಯ್ಯಪ್ಪಗೆ ನನ್ನ ಮೇಲಂತೂ ದುಡ್ಡ ಕುಡಿಕೆ ಹಣ್ಣಲ್ಲ ಅದಕ್ಕೆ ಹೋಗಮ್ಮ ನಿಮ್ಮ ಅಮ್ಮನ ತಕ ಹೋಗಂಗ ಅಂಗನವಾಡಿಗೆ ಹೋಗಿ ಟೀಚರ್ದಕ್ಕೆ ಹೋಗಿ ಕುಕ್ಕಳಮ್ಮು ಹಂಗ ನಾನು ತಾತನ ತಕ್ಕೆ ಹೊಲ್ತಕ್ಕೆ ಹೋಗ್ಬೇಕು ಅಲ್ಲಿ ಗೊಗ್ಗುಚ್ಚಿ ಬತ್ತೈತೆ ಹಿಡ್ಕೊಂಬತ್ತು ಹೊಲ್ತಕ್ಕೆ ಬರಬಾರ್ದು ಹಂಗ ನಿಮ್ಮ ಅಮ್ಮನ ಕಾಯ್ತಾಳೆ ಚೈತ್ರಾ ಯಾಕೈತಿ ಅಡುಗೆ ಆತೀನಿ ರಪ್ಪನ ಅಡುಗೆ ಮಾಡು ನಾನು ಊಟ ತಾಣಬೇಕು ಬಸ್ಸಾರು ಸೊಪ್ಪಿನ ಬಸ್ಸಾರು ಮಾಡ್ತಾ ಇದೆಯಲ್ಲ ಜಲ್ ಮಾಡು ಇಟ್ಕೋರುವಾಗ ಮಾಡು ಹೊಲ್ತಕ್ಕೆ ಬುತ್ತಿ ತಗೊಂಡೋಗ್ಬೇಕು ನಿಮ್ಮ ಮಾಮ ಏಳೋತ್ತು ಬುತ್ತಿ ತಗೊಂಡು ಬಾ ಅಂತ ಹೇಳಿ ಅದಕ್ಕೇನೆ ಒಂದಿಟ್ಟು ರಪ್ಪನ ಮಾಡಮ್ಮ ಅಡುಗೆನ ಮಾಡ್ತಾಯಿದ್ದೀನಿ ಕಣತೆ ಹಾಲೇನಿ ಅಡುಗೆ ಮಾಡ್ತಾಯಿದ್ದೀನಿ ಇನ್ನೇನು ಒಗ್ಗರಣೆ ಹಾಕಿದರೆ ಮುಗೀತು ಯಾಕೆ ಏನು ಮಾಡುತ್ತಂತ ಬದುಕಮ್ಮ ಹೊಲ್ದಾಗೆ ಏನೋ ಬದುಕೈತಂತೆ ಅದಕ್ಕೆ ಓತು ಬಟ್ಟೆ ಊಟ ತಾಂಬಾರೆ ಅಂತ ಹೇಳಿ ಹೇಳೋತು ಅದಕ್ಕೆ ಊಟಮ್ಮನ್ನ ಇವತ್ತು ಸರ್ದ ಕರ್ಕೊಂಡೋಗಿ ನೀನು ಹುಷಾರಾಗಿ ನೋಡ್ಕೆ ಇನ್ನೂ ಒಂದಿಟ್ಟು ಮೈ ಬಿಸಿ ಐತಿ ಬಿಡ್ದ ಟಾನಿಕ್ ಹಾಕು ನಿಮ್ಮ ಮಾಮ ಹೇಳ್ತು ಅದಕ್ಕೆ ರಪ್ಪನ ಅಡುಗೆ ಮಾಡಂಗ ಸರಿ ಕಣತೆ ಅಂತಲ್ಲ ಏನು ಬದುಕೈತೆ ಮನೇಲಿ ಅಡಿಕೆ ಗಿಡದ ಬುಡ ಕೊಚ್ಚಿದ್ದಾಯ್ತು ಗೊಬ್ಬರ ಹಾಕಿದ್ದಾಯ್ತು ಎಲ್ಲ ಬದುಕಾಗೈತೆ ಅಲ್ಲೇನಿ ಇನ್ನೇನು ಬದುಕೈತೆ ಹೊಲ್ದಾಗೆ ಇನ್ನ ಏನೋ ಐತಂತೆ ನಾನು ಹುಲ್ಲುಪಲ್ಲೆ ಯಾಕಂದ್ರೆ ಕೀಳೋದಿರುತ್ತಲ್ಲ ಅದಕ್ಕೇನೆ ಐತೆ ಇನ್ನೂ ಬುಡ ಗಿಡ ಕೊಚ್ಚೋದಂಥದ್ದಿರುತ್ತಲ್ಲಮ್ಮ ಅದಕ್ಕೇನೆ ನಿಮ್ಮ ಮಾಮ ಹೇಳೋಗೈತಿ ಬುತ್ತಿ ತಾಂಬಾರಿ ರಪ್ಪನ ಅಂತ ಹೇಳಿ ಹೋಗ್ಬೇಕು ಈ ನಡುವೆ ನಿಮ್ಮ ಮಾಮ ಎಲ್ಲ ಹತ್ಕೊಂಡು ನನಗೆ ಹೇಳುತ್ತೆ ಯಾಕಂದ್ರೆ ನಿಮ್ಮ ಮಾಮಿಗೆ ಅಲ್ಲಿ ಬೇರೆ ಬೇಜಾರಲ್ಲ ಹೊಲ್ದಾಗ ಯಾರು ಇರಲ್ಲ ಎಲ್ಲನ ಅದಕ್ಕೆ ಭಾರತ ನೀನೇ ಬುತ್ತಿ ತಗೊಂಡು ಅಂತ ಹೇಳೈತಿ ಅದಕ್ಕೆ ಹೋಗ್ಬೇಕು ಹೊಲ್ತಕ್ಕೆ ಹೋದ್ರೆ ನನಗೂ ಅಲ್ಲಿಗೆ ಇಕ್ಬಿಡು ನಾನೇನು ಇಲ್ಲಿ ಉಂಬಲ್ಲ ಅಲ್ಲೇ ಉಣ್ತೀನಿ ನಾನು ನಿಮ್ಮ ಅಮ್ಮ ಜೊತೆಗೆ ಉಣ್ತೀವಿ ಸರಿ ಕಣತ್ತೆ ಆಯಿತು ಮಾಡ್ತಾ ಇದ್ದೀನಿ ಹೇಳು ಮಾಡು ಹಂಗೆ ಒಂದಿಷ್ಟು ಖಾರ ಬುರ್ಗು ತಗೊಂಬರ್ತೀನಿ ಅಂಗಡಿಗೆ ಹೋಗಿ ಯಾಕಂದರೆ ಅಲ್ಲಿ ಹೊಲ್ದಾಗ ಕುಕ್ಕೊಂಡು ತಿಂಬಾಕೆ ಖಾರ ಬುರ್ಗು ಸೇನಾಕಿರ್ತೇವೆ 1 ಲೀಟ್ರ್ ಬುರ್ಗುನು ಒಂದಿಟ್ಟು ಖಾರ ತಗೊಂಬರ್ತೀನಿ ಹಿಂಗೆ ಗಾಳಿ ಕಾಲೆಲ್ಲ ಹೊಲ್ತಾಗ ತಿಂದು ಆತು ಬಿಡ ನಮಗೆ ಆಗುತ್ತೆ ಅದಕ್ಕೇನೆ ಹಿಂಗೆ ಉಂಡಾದ್ಮೇಲೆ 3 ಗಂಟೆ 3:30 4 ಗಂಟೆ ಹಿಂಗೆ ಬುರ್ಗುನು ಖಾರ ತಿಂಬಾಕಿ ಹೋಗಿ ತಗೊಂಬರ್ತೀನಿ ತಾಡಿ ಹಂಗೆಲ್ಲ ರೆಡಿ ಮಾಡಿ ಇಕ್ಕಂಗೆ ದಟ್ಟಿ ಪಂಚೇರಿ ಐತಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಕ್ಕು ಬರ್ತೀನಿ ರಪ್ಪ ತಗೊಂಡೋಗ್ತೀನಿ ಅಯ್ಯೋ ನಮ್ಮ ಅತ್ತೆಗಂತೂ ಖುಷಿ ದುಡ್ಡು ಬಂದಿರೋಕ್ಕೆ ನಮ್ಮ ಮಾಮನೂ ಅಷ್ಟೇ ನಮ್ಮ ಅತ್ತೆಗೆ ದುಡ್ಡು ಬಂದಿರೋಕ್ಕೆ ನಮ್ಮ ಅತ್ತೆನಂತೂ ಬೋಲಾಸೆ ಮಾಡುತ್ತೆ ನಡುವೆ ಹಿಂದೇನು ಜೊತೆ ಕುಂತಿರಲಿಲ್ಲ ಅವಳೆ ಅವಾಗ ನಾವು ಎಂಬುದು ಇವಾಗ ಜೊತೆ ಕುಂಬನ ಅಂಬಿಟ್ಟು ಹಿಂಗೆ ನಮ್ಮ ಮಾಮ ಹೆಂಗನ ದುಡ್ಡು ಏನಾನ ಮಾಡಿ ಅದನ್ನ ಯಾಕಮ್ಮಕ್ಕೆ ನೋಡ್ತಾ ಐತೆ ನಮ್ಮ ಮಾಮ ನನಗೆ ಗೊತ್ತಾಯ್ತು ನೆನ್ನೆಸ್ಲೇನೆ ಯಾವಾಗ ನಮ್ಮ ಮಾಮ ಹಂಗೆ ಮಾತಾಡ್ತಿತ್ತ ಆವಾಗಲೇ ಗೊತ್ತಾಯ್ತು ಯಾಕೆ ಹಿಂಗೆ ಮಾಡ್ತಾ ಐತೆ ನಮ್ಮ ಮಾಮ ಅಂತ ಹೇಳಿ ಅಕ್ಕಿ ಇವಾಗ ಹೇಳಿರೋದು ಊಟ ತಗೊಂಬ ಅಂತ ಹೇಳಿ ಹಂಗೆ ಇಲ್ಲ ಅಂದರೆ ಮಾತಾಡೋಕ್ಕಲ್ಲ ಹೊಲ್ದಾಗ ಹಿಂಗೆ ಅಂತ ಒಂದಿಟ್ಟು ನಯ್ಯ ಹೊಡೆದು ಏನೋ ಮಾಡಿ ದುಡ್ಡು ಇಸ್ಕೋಬೇಕು ಅಂತೇಳಿ ಇಸ್ಕೊಂಡ್ರೆ ಒಳ್ಳೇದು ಅಂದ್ರೆ ನಮ್ಮ ಅತ್ತೆ ಕೈಯಾಗೆ ದುಡ್ಡು ನಿಲ್ಲಲ್ಲ ಸುಮ್ಮನೆ ಅಧ್ವಾನ ಆಗೋಗುತ್ತೆ ದುಡ್ಡು ಯಾರಿಗನ ಕೇಳಿದ್ರಿಗಿಲ್ಲ ಅಂಬಲ್ಲ ಹಂಗೆ ಕೊಡೋದು ಯಾರಿಗನ ಕೊಡೋದು ಒಟ್ಟು ಅಧ್ವಾನ ಮಾಡ್ಕೊಂಬತ್ತೆ ಹೆಂಗೆ ಇಕ್ಕೇಬೇಕು ಅಂಬೋದು ಗೊತ್ತಾಗಲ್ಲ ದುಡ್ಡು ಅದಕ್ಕೇ ನಮ್ಮ ಇಸ್ಕೊಂಬಕ್ಕೆ ಒಳ್ಳೆ ಪ್ಲಾನ್ ಮಾಡೈತಿ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.